ಹಾಯ್ ಎಲ್ರಿಗೂ. ಜೋಳದ ರೊಟ್ಟಿ ಮಾಡೋದು ನಮಗಂತೂ ತುಂಬಾ ಕಷ್ಟ. ಅದಕ್ಕೋಸ್ಕರ ನಮ್ಮ ಮನೆಯ ಪಕ್ಕದಲ್ಲಿ ಅವರ ಬೀದರ್ನಲ್ಲಿರೋದು. ಸೊ ಅವರಿಗೆಲ್ಲ ಜೋಳದ ರೊಟ್ಟಿ ಎಲ್ಲ ತುಂಬ ಈಸಿ. ಸೊ ಅವ್ರ ಕಡೆಯಿಂದ ನಾನು ಜೋಳದ ರೊಟ್ಟಿ ಟ್ರೈ ಮಾಡಿಸ್ತಾ ಇದ್ದೀನಿ. ನಾನು ಯೂಟ್ಯೂಬ್ ನೋಡಿ ಮಾಡಿದೆ, ಬಟ್ ನನ್ನ ಜೋಳದ ರೊಟ್ಟಿ ತುಂಬ ಸಿಗ್ದೋದಂಗಾಗಿತ್ತು. ಸೈಡೆಲ್ಲ ಕಟ್ ಆದಂಗೆ ಆಗ್ತಿತ್ತು. ಯಾಕಂದರೆ ನಾನು ಈ ಮೆಥಡ್ ಫಾಲೋ ಮಾಡಿರಲಿಲ್ಲ. ನಾನು ಬಿಸಿನೀರಿಗೆ ಹಿಟ್ಟನ್ನು ಹಾಕಿ ಆ ಥರ ಕಲಸಿ ಮಾಡಿರುವಂಥದ್ದು. ಬಟ್ ಇವ್ರ ಹತ್ರ ಮಾಡಿಸೋಣ ಹೇಗಿರುತ್ತಂತ ನೋಡಿ ಕರೆಸಿದೆ. ಇವರು ಒಳ್ಳೆ ಈಸಿಯಾಗಿ ಕಲಿಸಿಕೊಟ್ರು. ಈ ಥರ ಆದರೆ ನಾದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಹೇಳಿ ನನ್ನ ಅನಿಸಿಕೆ. ಆದರೂ ನೋಡುವ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೇನೆ ಇದೇ ಥರ ಜೋಳದ ರೊಟ್ಟಿ ಮಾಡಲಿಕ್ಕೆ. ಈ ಜೋಳದ ರೊಟ್ಟಿ ಜೊತೆಗೆ ನಾನು ಪಲ್ಯ ಮಾಡಿಕೊಂಡೆ. ಇದಕ್ಕೆ ಹೆಚ್ಚಾಗಿ ಎಣ್ಣೆ ಬದನೆಕಾಯಿ ತುಂಬಾ ಕಾಂಬಿನೇಷನ್. ನಾವು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ರಾಯಚೂರಲ್ಲಿ. ನಾವು ಮಂತ್ರಾಲಯಕ್ಕೆ ಹೋಗುವಾಗ ಅಲ್ಲಿ ರಾಯಚೂರು ಹೋಟ್ಲಲ್ಲಿ ಊಟಕ್ಕೆ ಅಂತ ನಿಲ್ಲಿಸುವಾಗ ಅಲ್ಲಿ ಜೋಳದ ರೊಟ್ಟಿ ಸ್ಪೆಷಲ್ ಇತ್ತು. ಸೊ ಹಾಗಾಗಿ ಅದನ್ನು ನೋಡಿ ಟೇಸ್ಟ್ ಮಾಡಿಕೊಂಡ್ವಿ. ಹಾಗೆ ನೆಕ್ಸ್ಟ್ ನಮ್ಮ ಮಂಗಳೂರು KSRTCಯಲ್ಲೂ ಈಗ ಜೋಳದ ರೊಟ್ಟಿ ಸಿಗುತ್ತೆ. ತುಂಬ ಚೆನ್ನಾಗಿ ನಮಗೆ ಬೇಕು ಅಂತ ಅನಿಸಿದಾಗ ನಾವು ಅಲ್ಲಿಂದ ತಂದು ತಿನ್ನಬೇಕಂತಂದು ತರಿಸ್ತೇವೆ. ಬಟ್ ಮನೇಲಿ ಟ್ರೈ ಮಾಡೋಣ ಅಂತ ಹೇಳಿ 1-2 ಟೈಮ್ಸ್ ಮಾಡಿದೆ. ಮತ್ತು ಇಷ್ಟು ಪರ್ಫೆಕ್ಟ್ ಬರಲಿಲ್ಲ, ಬಟ್ ಚೆನ್ನಾಗಾಗಿತ್ತು. ಪರ್ಫೆಕ್ಟ್ ಅಂತ ಬರಲಿಲ್ಲ. ಈ ಮೆಥಡ್ ಚೆನ್ನಾಗಿದೆ, ಆದರೆ ತಟ್ಟೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಸೈಡಲ್ಲೆಲ್ಲ ಎಲ್ಲ ಸಿಗ್ದೋದಂಗೆ ಆಗುತ್ತೆ, ಕಟ್ ಆಗುತ್ತೆ. ಸೊ ತುಂಬ ಕಷ್ಟ ಆಗ್ತದೆ. ಇವರಿಗೆಲ್ಲ ಈಸಿ ಆಗುತ್ತೆ. ಬಟ್ ಇವರು ಹೇಳಿದರು, ಅಕ್ಕ ನೀವು ನೆಕ್ಸ್ಟ್ ಟ್ರೈ ಮಾಡಿ, ಏನಾಗಲ್ಲ, ಟ್ರೈ ಮಾಡಿ, ನೀವು ನಿಮ್ಮದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಟ್ರೈ ಮಾಡಿ ಅಂತ ಹೇಳಿದರು. ಸೊ ಓಕೆ, ನೋಡುವ ಏನಾಗುತ್ತೆ ಅಂತ ಹೇಳಿ. ಕೊನೆಗೂ ಜೋಳದ ರೊಟ್ಟಿ ರೆಡಿ ಆಯಿತು. ಸೊ ನನಗಿಂತ ನನ್ನ ಹಸ್ಬೆಂಡಿಗೆ ಈ ರೊಟ್ಟಿ ತುಂಬಾ ಇಷ್ಟ. ಆ್ಯಂಡ್ ನನ್ನ ಮಗ, ಅವನಂತೂ ರೊಟ್ಟಿ ತಿನ್ನೋದೇ ಇಲ್ಲ, ಯಾಕಂದರೆ ಅವನಿಗೆ ಇಷ್ಟ ಆಗಲ್ಲ, ಬರೀ ಅನ್ನ ಅಂದ್ಕೊತಿದ್ದೆ. ಫೈನಲಿ ಜೋಳದ ರೊಟ್ಟಿ ರೆಡಿ.